ಆತ್ಮೀಯರೇ ನಮಸ್ಕಾರ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇವತ್ತು ತಾವು ಇತಿಹಾಸ ವಿಷಯದ ಪೇಪರನ್ನು ಬರೆದಿದ್ದೀರಿ. ಆ ಪೇಪರ್ನ ಸಂಪೂರ್ಣ ವಿಶ್ಲೇಷಣೆಯನ್ನ ನಾನೀಗ ಮಾಡ್ತಾ ಇದ್ದೀನಿ. ವಿಷಯ ಇತಿಹಾಸ. ಕೋಡ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ನ್ಯೂ ಸಿಲೆಬಸ್ 21 ಅಂತ ಹೇಳಿ ಕೋಡ್ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಇಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಇದನ್ನೆಲ್ಲ ತಾವೆಲ್ಲ ಓದಿದಿರಿ. ಈಗ ನಾವು ಒಂದೊಂದಾಗಿ ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದು ನೋಡ್ರಿ, ಭಾಗ ಎ ಅಂತದ. ಇದರಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೀರಿ ಅಂದಾರ. 5 ಪ್ರಶ್ನೆಗಳದಾವ, ಒಂದೊಂದು ಅಂಕಗಳದಾವ. ಸೊ ಇಲ್ಲಿ ಮೊದಲನೇ ನೋಡ್ರಿ, ನಾಣ್ಯಶಾಸ್ತ್ರ ಎಂದರೆ ಅಂತ ಕೇಳಿದಾರೆ. ನಾಣ್ಯಶಾಸ್ತ್ರ ಅತಿ ಈಜಿ ಅದ. ನಾಣ್ಯಶಾಸ್ತ್ರ ಅಂದ್ರೆ ನಾಣ್ಯಗಳ ಅಧ್ಯಯನ. ಶಾಸನಗಳ ಕುರಿತಾದ ಶಾಸನಕ್ಕೆ ಶಾಸನಗಳ ಅಧ್ಯಯನ ಅಂತ ಕರಿತೀವಿ. ಸೊ ಇಲ್ಲಿ ಮೊದಲನೇದಕ್ಕೆ ಎ ಅಂತ ಹೇಳಿ ಉತ್ತರ ಆಗ್ಯದ. ಇನ್ನ ಎರಡನೇ ಪ್ರಶ್ನೆಯನ್ನು ನೋಡ್ರಿ, ಸಿಂಧೂ ಜನರ ಪ್ರಧಾನ ದೇವತೆ. ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿದ್ದೀರಿ. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃ ದೇವತೆ, ಇದು ಕರೆಕ್ಟ್ ಆನ್ಸರ್ ಅದ. ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಿ, ಪಶುಪತಿ ಅಂತ ಹೇಳ್ಕೊಡ್ತಾರೆ. ಯಾಕಂದ್ರೆ ಮುಂದುವರೆದಲ್ಲಿ ಪಶುಪತಿ ಮತ್ತೆ ಇತರೆ ದೇವತೆಗಳನ್ನ ಪೂಜಿಸ್ತಿದ್ರು ಅಂತ ಹೇಳಿದಾರೆ. ಆದ್ರೆ ಮಾತೃ ದೇವತೆ ಮಾತ್ರ ಸಿಂಧೂ ಜನರ ಪ್ರಧಾನ ದೇವತೆ ಆಗಿತ್ತು. ಇದನ್ನ ತಾವ ಲಕ್ಷಣ ಇಟ್ಕೊಳ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಶಿವಾಜಿ ಕಿರೀಟ ಧಾರಣೆಯಾದ ವರ್ಷ ಅಂತ ಕೇಳಿದಾರೆ. ಶಿವಾಜಿ ಕಿರೀಟ ಧಾರಣೆಯಾದ ವರ್ಷ ಸಾಮಾನ್ಯ ಶಕ 1674. ರಾಯಗಢದಲ್ಲಿ ಆತ ಕಿರೀಟ ಧಾರಣೆ ಆಗ್ತಾರೆ. ಉಳಿದ ವಿಷಯಗಳು ತಮಗೆಲ್ಲ ಗೊತ್ತಿರಬಹುದು. ಇದು ಆತ ಜನಿಸಿದ ಡೇಟ್ ಅದ. 1627ರಲ್ಲಿ ಜನಿಸ್ತಾನ. 1680ರಲ್ಲಿ ಆತನ ಸಾವು ಆಗ್ತದ. 1665ರಲ್ಲಿ ಪುರಂದರ ಒಪ್ಪಂದವನ್ನು ಮಾಡ್ಕೊಂಡು 23 ಕೋಟೆಗಳನ್ನ ಮೊಘಲರಿಗೆ ಒಪ್ಪಿಸ್ತಾನೆ. ಸೊ ಇವೆಲ್ಲ ಬೇರೆ ಬೇರೆ ಸಂಬಂಧಿಸಿದ ಘಟನೆಗಳು. ಸರಿಯಾದ ಉತ್ತರ ಯಾವ್ದು ಹೇಳ್ರಿ, 1674. ಇನ್ ನೆಕ್ಸ್ಟ್ ನೋಡ್ರಿ, ವೇದಗಳಿಗೆ ಹಿಂತಿರುಗಿ ಎಂಬುದು ಇವರ ಪ್ರಸಿದ್ಧ ಕರೆಯಾಗಿತ್ತು ಅಂತ ತಿಳ್ಕೊಂಡು. ಸೊ ಡಿ ಆನ್ಸರ್, ಸ್ವಾಮಿ ದಯಾನಂದ ಸರಸ್ವತಿ ಅವರು ಈ ಕರೆಯನ್ನ ಕೊಟ್ಟಿದ್ರು. ಆಮೇಲೆ ಇದ್ರಾಗ ಇನ್ ಕೊನೆಯ ಪ್ರಶ್ನೆ ಏನದ ಅಂದ್ರ, ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದಾರೆ. ಇಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಯಾವ್ದು ಸರಿಯಾಗಿದೆ ಅಂತ ಕೇಳಿದಾರೆ. ಒಂದೇದ್ ನೋಡ್ರಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು. ಇದು 1 ಮಾರ್ಚಿಗೆ ಒಂದು ಪ್ರಶ್ನೆನೂ ಕೂಡ ಇದಿತ್ತು. ಸೊ ಇದು ಕರೆಕ್ಟ್ ಅದ. ಇಲ್ಲಿ ನೋಡ್ರಿ, ರೈಟ್ ಮಾರ್ಕ್ ಹಾಕ್ತಾನೆ. ಎರಡನೇ ನೋಡ್ರಿ, ಗೋಪಾಲ್ ಕೃಷ್ಣ ಗೋಖಲೆ ಅವರು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳಲ್ಲಿ ಒಬ್ಬರು ಅಂತ. ಸೊ ಗೋಪಾಲ್ ಕೃಷ್ಣ ಗೋಖಲೆ ಅವರು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳಲ್ಲಿ ಇಲ್ಲಾಗಿದ್ರು. ತಪ್ಪದ ಹೇಳಿಕೆ. ಯಾಕಂದ್ರೆ ಇವರು ಗಾಂಧೀಜಿ ಅವ್ರ ಗುರುವಾಗಿದ್ರು, ಅಹಿಂಸಾವಾದಿ ಆಗಿದ್ರು. ಹಿಂಗಾಗಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಇಲ್ಲಾಗಿದ್ರು. ಇನ್ನು ನೋಡ್ರಿ ನೆಕ್ಸ್ಟ್ ಮೂರನೇದ ಸಿ ಏನದ, ಬಾಲ್ ಗಂಗಾಧರ್ ತಿಲಕ್ ಅವರು ಮಂದಗಾಮಿಗಳಾಗಿದ್ರು. ಇದು ಅಪೋಸಿಟ್ ಅದ. ಯಾಕಂದ್ರೆ ಅವ್ರು ತೀವ್ರಗಾಮಿಗಳಾಗಿದ್ರು. ಇನ್ನು ಅರವಿಂದ ಘೋಷ್ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಆರಂಭಿಸಿದ್ರು ಅಂತದ. ಆರಂಭಿಸಿದವ್ರು ಯಾರು, ಆಕ್ಚುಲಿ ಇವರು. ಸೊ ಇವ್ 3 ಕೂಡ ತಪ್ಪದವ. ಯಾವ ಹೇಳಿಕೆಗಳು? ಇದು ತಪ್ಪದ, ಇದು ತಪ್ಪದ, ಇದು ತಪ್ಪದ. ಸರಿಯಾದ ಉತ್ತರ ಯಾವುದು? ಒಂದನೇದು. ಇದು ಮೊದಲನೇದಾಯ್ತಾ. ಇನ್ ನೋಡ್ರಿ ನೆಕ್ಸ್ಟ್ ಎರಡನೇದು. ಇದ್ರಲ್ಲಿ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅದಾವ ನೋಡ್ರಿ. ಒಂದೇದ್ ನೋಡ್ರಿ, 6ನೇದು ಇದ್ರಾಗ ಸೀರಿಯಲ್ ನಂಬರ್ ಎಷ್ಟು? 6ನೇದು. ಕ್ಷೇತ್ರ ಎಂದರೆ ಏನು ಅಂತ ಕೇಳಿದಾರೆ. ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ. ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ. ಇದು 6ನೇದು. ಆಮೇಲೆ ಡ್ಯಾಶ್ ಡ್ಯಾಶ್ ಕನಿಷ್ಕನ ರಾಜಧಾನಿಯಾಗಿತ್ತು ಪುರುಷ್ಪುರ. ಇದು ಕನಿಷ್ಕನ ಅಥವಾ ಪುರುಷ್ಪುರ ಇದರ ರಾಜಧಾನಿ ಆಗಿತ್ತು ಪುರುಷಪುರ. ಓಕೆ. ಇನ್ ನೆಕ್ಸ್ಟ್ 8ನೇದು ನೋಡ್ರಿ, ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದು? ದೀನ್ ಇ ಇಲಾಹಿ. ಇದು ಅಕ್ಬರ್ ಸ್ಥಾಪಿಸಿದಂತ ಹೊಸ ಧರ್ಮ. 9ನೇದು ನೋಡ್ರಿ, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ. ಅಂದ್ರೆ ಡ್ಯಾಶ್ ಅಂತ ಕೇಳಿದಾರ. ಸೊ ಇದನ್ನ ಸ್ಟಾರ್ಟ್ ಮಾಡಿದವರು ಲಾರ್ಡ್ ವೆಲ್ಲಸ್ಲಿ. ಸೊ ಇದು ಆನ್ಸರ್ 9. ಆಮೇಲೆ 10ನೇದು ಯಾವ್ದಂದ್ರ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾರ. ದಾದಾಬಾಯಿ ನವರೋಜಿ. ಓಕೆ. ಸೊ ಇವು ಆಯ್ತು. ಇನ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನಿದೆಲ್ಲ, ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದೇನು ಸಂಬಂಧ ಇಲ್ಲ. ಓಕೆ. ಸೊ ಸರಿಯಾದ ಉತ್ತರಗಳೆಲ್ಲ ಸಿಕ್ಕುವಲ್ಲ. ಇನ್ ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮೊದಲನೇದ ಟಾಲಮಿ ಅಂತ ಇದೆ. ಟಾಲಮಿ ಜಿಯೋಗ್ರಫಿಯನ್ನು ಬರೆದಾರ. ಇದನ್ನೆಲ್ಲ ಮೊದಲೆಲ್ಲ ವಿಡಿಯೋ ಮಾಡಿದಾಗ ಇದನ್ನೆಲ್ಲಾನು ಕೂಡ ಹೊಂದಿಸಿ ಬರೆಯೋ ಹತ್ರ ಕೊಟ್ಟಿದ್ ನಾನು. ಈಗ ನೋಡ್ರಿ ಅದ ಕ್ವಶನ್ ಇಲ್ಲಿ ಬಿದ್ದದ. ಇನ್ ನೆಕ್ಸ್ಟ್ ಶ್ರೀ ವಿಜಯ ಕವಿರಾಜ ಮಾರ್ಗ. ಆಮೇಲೆ ರಾಮದಾಸ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರನಾಗಿದ್ದ. ಆಮೇಲೆ ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನ ಜಗದ್ಗುರು ಬಾದಶಾ ಅಂತ ಹೇಳಿ ಕರೀತಾರೆ. ಓಕೆ. ಆಮೇಲೆ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ. ಓಕೆ. ಇದ್ರ ಕ್ಲಾಸಿಕ್ ಅದನ್ನ ಏನಿದಲ್ಲ, ಇದು ಎಕ್ಸ್ಟ್ರಾ ಕೊಟ್ಟಿದಾರ. ಇದು ಯಾವುದಕ್ಕೂ ಸಂಬಂಧ ಆಗಂಗಿಲ್ಲ. ಓಕೆ. ಉಳಿದದ್ದೆಲ್ಲಾನು ಕೂಡ ನೀವು ಮ್ಯಾಚ್ ಕರೆಕ್ಟ್ ಮಾಡಿದ್ರೆ 5 ಅಂಕಗಳು
ಗ್ಯಾರಂಟಿ ಇರ್ತಾವ. ಇನ್ ನೆಕ್ಸ್ಟ್ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದಾರೆ. ಮೌರ್ಯರ ರಾಜಲಾಂಛನ ಯಾವುದು? ಮೌರ್ಯರ ರಾಜಲಾಂಛನ ಯಾವುದು? ಧರ್ಮಚಕ್ರ. ಇದು 1 ಮಾರ್ಕ್ಸ್ನಾಗ ಪ್ರಶ್ನೆ ಅದ, ಧರ್ಮಚಕ್ರ. ಓಕೆ, ಕೆಲವು ಜನ ಅಶೋಕ ಚಕ್ರ ಅಂತ ಹೇಳಿ ಬರೋದ್ ತಪ್ಪು ಮಾಡುವಂತ ಸಾಧ್ಯತೆ ಅದ. ಕುಡುವಲ ಎಂದರೆ ಏನು ಅಂತದ, ಚೋಳರ ಕಾಲದಾಗ ಬರುವಂತ ಪ್ರಶ್ನೆ. ಕುಡುವಲ ಎಂದರೆ ಅದೃಷ್ಟ ಪದ್ಧತಿ. ಇಷ್ಟು ಬರೆದ್ರೆ ಸಾಕು, ಅದೃಷ್ಟ ಪದ್ಧತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದಾರೆ. ಗುರು ಗ್ರಂಥ ಸಾಹಿಬ್. ಗುರು ಗ್ರಂಥ ಸಾಹಿಬ್. ಸಾಹಿಬ್. ಇದ್ 14ನೇ ಉತ್ತರ. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಅಂತ ಕೇಳಿದಾರ. ಬ್ರಿಟಿಷರು ತನ್ನ ದತ್ತು ಪುತ್ರನನ್ನು ಮಾನ್ಯ ಮಾಡಲಿಲ್ಲವೆಂಬ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ದಂಗೆ ಎದ್ದಳು. ಓಕೆ, ತನ್ನ ದತ್ತು ಪುತ್ರನನ್ನ ಅವರು ಮಾನ್ಯ ಮಾಡಲಿಲ್ಲ, ಅದಕ್ಕಾಗಿ ಆಕೆ ದಂಗೆ ಎದ್ದಳು ಅಂತ ಹೇಳಿ ಅದನ್ಸರ್ ಬರಿಬೇಕು. ಆಮೇಲೆ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಗಂಗಾಧರ ರಾವ್ ದೇಶಪಾಂಡೆ. ಉತ್ತರ ಯಾವ್ದು ಹೇಳ್ರಿ? ಗಂಗಾಧರ ರಾವ್ ದೇಶಪಾಂಡೆ. ಓಕೆ, ಇಲ್ಲಿ ಸ್ವಲ್ಪ ಬರ್ಲಿಕ್ಕೆ ಅಡಚಣೆ ಆಗ್ತದ, ನೋಡ್ಕೊಡ್ರಿ. ಗಂಗಾಧರ ರಾವ್ ದೇಶಪಾಂಡೆ. ಸೊ ಇವು 5 ಅಂಕಗಳದು. ಇನ್ ನೆಕ್ಸ್ಟ್ ನೋಡ್ರಿ, 2 ಅಂಕದ ಪ್ರಶ್ನೆಗಳು. ಭಾಗ ಬಿ 2 ಅಂಕದ ಪ್ರಶ್ನೆಗಳು. ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದಾರೆ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ಗುರುತಿಸಿ ಅಂದಾರೆ. ಮೊದಲು ಕರ್ನಾಟಕದಾಗ ಇರುವಂತವ ನೋಡಿದ್ವು ಅಂತ ತಿಳ್ಕೊಳ್ರಿ. 1ನೇದು ಉತ್ತರ ನೋಡ್ರ, ಇದ್ರಾಗ ಯಾವ್ಯಾವ ಬರಿಬಹುದು ನೀವು ಅನ್ನೋದು ಇಲ್ಲಿ ಒಂದ್ ಸ್ವಲ್ಪ ಕೊಡ್ದ ನಾನು. 1ನೇದು ಹಂಪಿ ಬರಿಬಹುದು, ನೀವು ಬರೆದಿದ್ದು ನಡೀತದ. ಐಹೊಳೆ ನಡೀತದ, ಐಹೊಳೆ. ಪಟ್ಟದ ಕಲ್ಲದ 3ನೇದು, ಪಟ್ಟದ ಕಲ್ಲು. ಬರಿಬಹುದು. ಆಮೇಲೆ ತಾಜ್ ಮಹಲ್ ಬರಿಬಹುದು, ಬೇರೆ ಕಡೆ ಆದ್ರ ತಾಜ್ ಮಹಲ್. ಯಾವ್ದಾದ್ರು 2 ಬರೆಯೋದದ, ತಾಜ್ ಮಹಲ್. ಕೋನಾರ್ಕ್ ಬರಿಬಹುದು, ಕೋನಾರ್ಕ್ ಬರೆದ್ರೆ ನಡೀತದ. ಗೋವಾದ ಚರ್ಚ್ಗಳು ನಡೀತದ, ಗೋವಾದ ಚರ್ಚ್ಗಳನ್ನ ಬರೆದ್ರು ನಡೀತದ, ಗೋವಾದ ಚರ್ಚ್ಗಳು. ಹಿಂಗ್ ಸಾಕಷ್ಟು ಅದಾವ, ಗೋವಾ ಚರ್ಚ್ಗಳು ಅದಾವ, ಸಾಕಷ್ಟು ಅಂತ ಅದಾವ. ಯಾವ್ದಾದ್ರು 2 ಬರೆದ್ರು ನಡೀತದ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಹೇಳಿ ಮುಂದಿನ ಪ್ರಶ್ನೆ ಕೇಳಿದಾರೆ. ಸೊ ಇದಕ್ಕೆ ಉತ್ತರ ಕೊಟ್ಟಾಗಿತ್ತು. ಇನ್ ನೆಕ್ಸ್ಟ್ ನೋಡ್ರಿ, ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಏನು? ಇದ್ರಾಗ 2 ರೀತಿ ಬರಿಬೇಕು ತಾವ. ಇಲ್ಲಿ ಒಂದು, ಪ್ಯಾಲಿಯೋ ಎಂದರೆ ಅಂತನ್ರಿ. ಪ್ಯಾಲಿಯೋ ಎಂದರೆ ಹಳೆಯ ಅಂದಂಗ, ಹಳೆಯ. ಮತ್ತು ಲಿಥಿಕ್ ಎಂದರೆ, ಇಲ್ಲಿ 2ನೇ ಸಾಲಿನಾಗ ಲಿಥಿಕ್ ಎಂದರೆ ಮುಂದುವರೆದು ತಗೊಳ್ರಿ. ಲಿಥಿಕ್ ಎಂದರೆ ಶಿಲೆ ಎಂದರ್ಥ. ಹೀಗಾಗಿ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಇಷ್ಟಾದ್ರೆ ಸಾಕು. ಇನ್ನು ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಎಂದರ 1, 2, 2 ಯಾವ್ದು ಹೇಳ್ರಿ? ಒಂದು ಹೀನಯಾನ, ಆಮೇಲೆ ಇನ್ನೊಂದು ಮಹಾಯಾನ. ಹೀನಯಾನ ಮತ್ತು ಮಹಾಯಾನ. ಇನ್ನು 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು? ಅವರ ಕೃತಿಯನ್ನು ಹೆಸರಿಸಿ ಅಂತ ಹೇಳಿದಾರ. ಸೊ ಇಲ್ಲಿ 6ನೇ ವಿಕ್ರಮಾದಿತ್ಯನ ಕವಿ ಹೆಸರು, ಆಸ್ಥಾನದ ಕವಿ ಹೆಸರು ಬಿಲ್ಹನ. ಮತ್ತು ಬಿಲ್ಹನ್ ಬರೆದಂತ ಕೃತಿ ಹೆಸರು ಯಾವ್ದು ಹೇಳ್ರಿ? ವಿಕ್ರಮಾಂಕ ದೇವಚರಿತಂ. ವಿಕ್ರಮಾಂಕ ದೇವಚರಿತಂ. ಇನ್ ನೆಕ್ಸ್ಟ್ ನೋಡ್ರಿ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂದಾರ. 1ನೇ ಕಾರಣ, ಮಂಗೋಲರ ದಾಳಿಗಳಿಂದ ರಾಜ್ಯವನ್ನು ರಕ್ಷಿಸುವ ಸಲುವಾಗಿ ಆತ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ. 2ನೇದು ಏನಂತಂದ್ರೆ, ಆಡಳಿತ ಮಾಡಲು ರಾಜಧಾನಿಯು ಕೇಂದ್ರ ಭಾಗದಲ್ಲಿ ಇರುವುದು ಉಚಿತವೆಂದು ತಿಳಿದು ದಕ್ಷಿಣದಲ್ಲಿ ದೇವಗಿರಿಗೆ ಆತ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ ಇರಬೇಕು. ಇನ್ನು 3ನೇದು ಕಾರಣ ಏನಂತಂದ್ರ, ಉತ್ತರಕ್ಕಿಂತ ದಕ್ಷಿಣ ಭಾರತ ಹೆಚ್ಚು ಸಂಪತ್ತು ಭರಿತವಾಗಿತ್ತು. ಈ ಕಾರಣಕ್ಕಾಗಿಯೂ ಕೂಡ ಆತ ಉತ್ತರದಿಂದ ತನ್ನ ರಾಜಧಾನಿಯನ್ನ ದಕ್ಷಿಣದ ಕಡೆಗೆ ತರುವಂತ ಪ್ರಯತ್ನ ಮಾಡಿದ. ಈ 3ರಲ್ಲಿ ಯಾವ್ದಾದ್ರು 2 ಬರೆದ್ರು ಸಾಕು. ಇನ್ ನೆಕ್ಸ್ಟ್ ನೋಡ್ರಿ, ಇವೆಲ್ಲ ನೋಡ್ರಿ, ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ ಅಂದಾರ. ಸೊ ಇಲ್ಲಿ ಮೊದಲನೇ ವ್ಯಕ್ತಿ ನೋಡ್ರಿ, ಸಂತ್ ರಾಮದಾಸ್.
ಆಮೇಲೆ ಸಂತ್ ತುಕಾರಾಮ್, ಸಂತ್ ತುಕಾರಾಮ್. ಈ ಎರಡು ಹೆಸರನ್ನ ಮೊದಲು ಬರಿಬೇಕು. ಆಮೇಲೆ ಈತನ ಮೇಲೆ ಪ್ರಭಾವ ಬೀರಿದಂತ ಇನ್ನಿಬ್ಬರು ವ್ಯಕ್ತಿಗಳು ಇದ್ದಾರೆ. ಒಂದು ಆತನ ತಾತ ದಾದಾಜಿ ಕೊಂಡದೇವ, ಮತ್ತು ಇನ್ನೊಬ್ರು ಯಾರತ್ತಂದ್ರ ಆತನ ತಾಯಿ ಜೇಜಾಮಾತೆ. ಓಕೆ, ಸೊ ಇದ್ರಾಗ ಬರೋನು ಕೂಡ ನಡೀತದ. ಇವಿಷ್ಟು ಉತ್ತರಗಳದು. ಇನ್ ನೆಕ್ಸ್ಟ್ ನೋಡ್ರಿ, 2 ಅಂಕದ ಪ್ರಶ್ನೆಗಳು ಮತ್ತಷ್ಟ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು ಅಂತ ಕೇಳಿದಾರೆ. ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ. ಮಿತ್ರಾವಿಂದ ಗೋವಿಂದ. ಮಿತ್ರಾವಿಂದ ಗೋವಿಂದ. ಅದನ್ನ ಬರೆದಂತವ್ರು ಯಾರತ್ತಂದ್ರೆ ಸಿಂಗರಾರೆ. ಸಿಂಗರಾರೆ. ಓಕೆ, ಇವರು ಅದನ್ನ ಬರ್ದಾರ. ಇಲ್ಲಿ ಸಿಂಗರಾರೆ ಈ ರೀತಿ ಬರೋರು ನಡೀತದೆ. ಬರ್ದವ್ರು ಯಾರತ್ತಂದ್ರೆ ಸಿಂಗರಾರೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, 24ನೇ ಪ್ರಶ್ನೆ. ಭಾರತದಲ್ಲಿನ ಪೋರ್ಚುಗೀಸರ ಯಾವ್ದಾದ್ರು 2 ವ್ಯಾಪಾರಿ ಕೇಂದ್ರಗಳನ್ನ ಹೆಸರಿಸಿ ಅಂದಾರ. ಮೊದಲನೇದು ನೋಡ್ರಿ, ಒಂದೇದು ಯಾವ್ದು ಬರಿಬೇಕಂದ್ರೆ ಗೋವಾ ಬರಿಬೇಕು, ಯಾಕಂದ್ರೆ ಅವ್ರ ರಾಜಧಾನಿಯಾಗಿತ್ತು. ಮೊದಲನೇದು ಗೋವಾ. ಆಮೇಲೆ ಎರಡನೇದು ಬೆಸ್ಸಿನ್. ಮೂರನೇದು ಸಾಲ್ಸೆಟ್. ಆಮೇಲೆ ಮತ್ ಬೇಕಾದ್ರೆ ದಮನ್. 5ನೇದು ಬೇಕಾದ್ರೆ ದಿಯು. ಆಮೇಲೆ ಬಾಂಬೆ. ಈ 6 ತರದಿಂದ ಯಾವ್ದಾದ್ರು 2 ಬರೆದ್ರು ಸಾಲ್ಕ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅಂತದ. ಎಲ್ಲಿ ಅನ್ನೋದು ಪ್ರಶ್ನೆ ಮೊದಲು ಬರೀಬೇಕು, ಆಮೇಲೆ ಯಾವಾಗ ಬರೀಬೇಕು. ಎಲ್ಲಿ? ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ಯದ. ಸೊ ಕೋಲ್ಕತ್ತಾ ಅಂತ ಹೇಳಿ ಮೊದಲು ಬರೀಬೇಕು. ಅದಾದ್ಮೇಲೆ ಯಾವಾಗ ಅಂತ ಕೇಳಿದಾರ. ಯಾವಾಗಂದ್ರ 1828ರಲ್ಲಿ. ಓಕೆ, ಇದೆಷ್ಟು 1828ರಲ್ಲಿ. ಆಮೇಲೆ ನೋಡ್ರಿ, JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ ಅಂತ ಕೇಳಿದಾರೆ. ಓಕೆ, JVP ಸಮಿತಿಯ ಯಾರಾದರೂ 2 ಸದಸ್ಯರು. ಜೆ ಅಂದ್ರ ಜವಾಹರ್ಲಾಲ್ ನೆಹರು, ವಿ ಅಂದ್ರ ವಲ್ಲಭಾಯಿ ಪಟೇಲ್, ಪಿ ಅಂದ್ರ ಪಟ್ಟಾಭಿ ಸೀತಾರಾಮಯ್ಯ. ಈ 3 ಜನರ ಹೆಸರು ಕೂಡ ಬರೆಯುವಂಗ ಹಿಂಟ ಈ ಪ್ರಶ್ನೆಯಲ್ಲಿ ಅದ. JVP, ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಓಕೆ, ಇವ್ರ ಹೆಸರನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ನೋಡ್ರಿ, ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂದಾರ. 5 ಅಂಕದ ಪ್ರಶ್ನೆಗಳದಾವ. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳಾವು. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಬಸವೇಶ್ವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ವಿವರಿಸಿ. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ. ಈ 4 ಪ್ರಶ್ನೆಗಳಿಗೆ ಒಂದೊಂದಾಗಿ ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಏನೇನು ಬರಿಬೇಕಾಗಿತ್ತು ಅನ್ನೋದು. ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಅಂತದಲ್ಲ. ಇಲ್ಲಿ ಮೊದಲನೇದು ಏನ್ ಮಾಡ್ಬೇಕಂದ್ರೆ, ನೀವು ಫಸ್ಟ್ ಪಾಯಿಂಟ್ ಏನಂದ್ರೆ ಪೀಠಿಕೆ ಬರಿಬೇಕು. ಒಂದ್ 2-3 ಲೈನ್ ಪೀಠಿಕೆ ಬರೆದು ಆಮೇಲೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಯಾವ ಅನ್ನೋದು ಬರಿಬೇಕು. 1ನೇದು ವೈದಿಕ ಧರ್ಮದಲ್ಲಿನ ಗೊಂದಲಗಳು. 2ನೇದು ಪುರೋಹಿತ ವರ್ಗದ ಪರಮಾಧಿಕಾರ. 3ನೇದು ಪ್ರಾಣಿ ಬಲಿ. 4ನೇದು ಮಂತ್ರಗಳ ಪಠಣ. 5ನೇದು ಜಾತಿ ಪದ್ಧತಿ. 6ನೇದು ಮಹಾನ್ ವ್ಯಕ್ತಿಗಳ ಜನನ. ಇದಾದ ಕೂಡಲೇ ಸಮಾರೋಪ ಅಂತ ಹೇಳಿ 1-2 ಸಾಲ ಬರಿಬೇಕು. ಇಷ್ಟ ತಾವು ಬರೆದಿದ್ದಾದ್ರೆ ತಮಗ 5 ಅಂಕಗಳು ಸಿಗ್ತಾವ. ಬಟ್ ಇವೆಲ್ಲಾ ಪಾಯಿಂಟ್ಸ್ ಗಳು ವಿವರಣೆಯನ್ನು ತಾವು ಮಾಡಿರ್ಬೇಕು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 28. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಅಂದಾರ. ಇಲ್ಲಿ ಫಸ್ಟ್ ಇದು ಪೀಠಿಕೆನ್ ಇಲ್ಲಿ ಕೊಡ್ಲಾಗ್ಯದ. ಸೊ ಮೊದಲನೇದು ಯಾವ್ದು ಹೇಳ್ರಿ, ಇಲ್ಲಿ ಪೀಠಿಕೆ ಅಂತ ಹೇಳಿ ಪಾಯಿಂಟ್ ಕೊಡ್ಲಾಗ್ಯದ. ಪೀಠಿಕೆ ಇವ 2 ಪಾಯಿಂಟ್ ಬರ್ದಿರ್ಬೇಕಲ್ಲಿ. ಆಮೇಲೆ 9 ಅಂಶಗಳು ಬರ್ತಾವ ಅವ್ರದ್ದು ಹೊಯ್ಸಳರ ವಾಸ್ತುಶೈಲಿಯ. ಅದು ಕೂಡ ಸೀರಿಯಲ್ ನಂಬರ್. ನಕ್ಷತ್ರ ಆಕಾರದ ತಳಪಾಯವನ್ನು ಹೊಂದಿರ್ತಿರು. ಆ ತಳಪಾಯದ ಮೇಲೆ ಅವ್ರು ಸುಮಾರು 4 ಅಡಿ ಎತ್ತರದ ನಕ್ಷತ್ರ ಆಕಾರದ ಜಗತಿ ಏನ್ ಮಾಡ್ತಿದ್ರು ಅಂದ್ರೆ ಕಟ್ಟೆಯನ್ನು ಕಟ್ತಿದ್ರು. ಮೊದಲು ನಕ್ಷತ್ರ ಆಕಾರದ ತಳಪಾಯ, ಆ ತಳಪಾಯದ ರಚನೆ ಮಾಡ್ಕೋತಿದ್ರು. ಅದರ ಮೇಲ್ಗಡೆ 4 ಫೂಟ್ ಅಡಿ ಎತ್ತರದ ಒಂದು ಕಟ್ಟೆಯನ್ನು ಕಟ್ತಿದ್ರು. ದೇವಾಲಯ ಸುತ್ತಲೂ ಇರುವ ಜಗತಿ ತೆರೆದ ಪ್ರದಕ್ಷಿಣ ಪಥವಾಗಿದೆ. ಅಂದ್ರೆ ಅದನ್ನ ದೇವಸ್ಥಾನವನ್ನು ಸುತ್ತಲಿಕ್ಕೆ ಅದು ಓಪನ್ ಆಗಿ ಇರುವಂತ ಪ್ಲೇಸ್ ಆಗಿತ್ತು. ಆಮೇಲೆ ವೈವಿಧ್ಯಮಯವಾದ ರಚನೆ ಮತ್ತು ವಿನ್ಯಾಸಗಳನ್ನು ಒಳಗೊಂಡಂತ ನೆನಪಾದ ಕಂಬಗಳನ್ನು ಮಾಡಿದ್ರು. ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು ನೋಡಕ್ ಸಿಗ್ತಿದ್ವು. ವಿಶಾಲವಾದ ನವರಂಗ ಇರ್ತಿತ್ತು ಮಧ್ಯಭಾಗದಾಗ. ಭುವನೇಶ್ವರಿ ಕೆತ್ತನೆಗಳನ್ನು ಒಳಗೊಂಡಂತ ಮೇಲ್ಛಾವಣಿಗೆ ಭುವನೇಶ್ವರಿ ಅಂತ ಹೇಳಿ ಕರೀತಾರ. ಆಮೇಲೆ ಪಿರಾಮಿಡ್ನ ಆಕಾರದಲ್ಲಿರುವ ವಿಮಾನ ಅಥವಾ ಶಿಖರ ಅಂತೇಳಿ. ಆಮೇಲೆ ಇವ್ರ ದೇವಾಲಯಗಳು ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ
ಆ ಗರ್ಭಗೃಹಗಳನ್ನು ಹೊಂದಿರುವಂತಹ ದೇವಾಲಯಗಳನ್ನು ಇವರು ಹೊಂದಿದ್ರು ಅಂತ ಹೇಳ್ತೀವಿ. ಸೊ ಇದಿಷ್ಟು ಎರಡನೇದು ಪ್ರಶ್ನೆಗೆ ಉತ್ತರ ಆಯ್ತು. ಇಷ್ಟು ಬರೆದು ಕೊನೆಗೆ ಸಮಾರೋಪ ಅಂತ ಹೇಳಿ ಮತ್ತೇನ್ ಮಾಡ್ಬೇಕಲ್ರಿ, ಒಂದೆರಡು ಸಾಲ ಬರಿಬೇಕು. ಸೊ ಮುಖ್ಯವಾಗಿ ಈ 9 ಪಾಯಿಂಟ್ ಅನ್ನು ತಾವು ಕವರ್ ಮಾಡಿರ್ಬೇಕು. ಇನ್ನ ಕ್ವಶನ್ ನಂಬರ್ 29, ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಕುರಿತು ಚರ್ಚಿಸಿ ಅಂತ ಅಂದಾರ. ಇಲ್ಲಿ ಬಸವೇಶ್ವರರು 1137ರಿಂದ 1168 ತನಕ ಇದ್ರು. ಅವ್ರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಸುಧಾರಣೆಗಳನ್ನ ಬರಿಬೇಕಾದ್ರೆ ಮೊದಲನೇದಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಂಶಗಳನ್ನ ಬರೆದು ಸಾಮಾಜಿಕ ಸುಧಾರಣೆಗಳಲ್ಲಿ ಮುಖ್ಯವಾಗಿ ಒಂದನೇದು ಯಾವ್ದತ್ತಂದ್ರೆ ಸಾಮಾಜಿಕ ಜಾಗೃತಿ, ಎರಡನೇದು ಅವ್ರ ಅನುಭವ ಮಂಟಪವನ್ನು ಕಟ್ಟಿದ್ರು, ಮೂರನೇದು ವಚನಗಳನ್ನ ಬರೆದ್ರು, ನಾಲ್ಕನೇದ ಕಲ್ಯಾಣ ಕ್ರಾಂತಿ. ಇವೆಲ್ಲಾನು ಕೂಡ ಸಾಮಾಜಿಕದಾಗ ಬರುವಂತ ಅಂಶಗಳು. ಆಮೇಲೆ ಧಾರ್ಮಿಕ ಸುಧಾರಣೆಗಳಲ್ಲಿ ಮುಖ್ಯವಾಗಿ ವಿಶ್ಲೇಷಣೆ ಮಾಡ್ಬೇಕಾದ ಯಾವ್ದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅವ್ರು ಏನ್ ಪ್ರತಿಪಾದನೆ ಮಾಡಿದ್ರಲ್ಲ ಅದರಲ್ಲಿ ಎಲ್ಲಾ ವಿಷಯವನ್ನ ತಾವು ಎಕ್ಸ್ಪ್ಲನೇಷನ್ ಮಾಡ್ಬೇಕು. ಕೊನೆಗೆ ಸಮಾರೋಪ. ಇಷ್ಟು ಬರ್ದ್ರೆ ಅಂತ ತಿಳ್ಕೊಡ್ರೆ 5 ಅಂಕಗಳು ತಮಗೆ ಸಿಗ್ತಾವ. ಇನ್ ನೆಕ್ಸ್ಟ್ ನೋಡ್ರಿ, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಹೇಳಿದಾರೆ. ಮೊದಲನೇದು ಸ್ವಲ್ಪ ಹಿನ್ನೆಲೆ ಬರಿಬೇಕಲ್ಲಿ, ಯಾಕಂದ್ರೆ ಆ ಪಾಯಿಂಟ್ದಾಗ ಹಿನ್ನೆಲೆ ಅದ. ಅದಾದ ಕೂಡಲೇ ಇಂಗ್ಲಿಷ್ ಶಿಕ್ಷಣ ಕುರಿತು ವರದಿಗಳು, ಒಂದು ಮೆಕಾಲೆಯ ವರದಿ, ಇನ್ನೊಂದು ವುಡ್ಡನ ವರದಿ, ಇವೆರಡು ಎಕ್ಸ್ಪ್ಲನೇಷನ್ ಮಾಡಿ ಇಲ್ಲಿ ಸಮಾರೋಪ ಅಂತ ಹೇಳಿ ಬರೆದ್ರೆ ಸಾಕು. ಇಲ್ಲಿ ಇಂಗ್ಲಿಷ್ ಶಿಕ್ಷಣದ ಕುರಿತು ವರದಿಗಳು ಅಂತ ಹೇಳಿ ಮತ್ತಷ್ಟು ಬರ್ತಾವ. ಆಮೇಲೆ ಇವೆರಡು ಪ್ರಮುಖವಾಗಿ ವಿಶ್ಲೇಷಣೆ ಮಾಡೋದು, ಇದರಿಂದ ಅದೇನ್ ಪ್ರಭಾವ ಆಗಿತ್ತು ಅನ್ನೋದು ಗೊತ್ತಾಗ್ಬಿಡ್ತದ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಭಾಗ ಡಿ, ಕೆಳಗಿನ ಯಾವ್ದಾದ್ರು 2 ಪ್ರಶ್ನೆಗಳಿಗೆ 30ರಿಂದ 40 ಇವು 10 ಅಂಕದ ಪ್ರಶ್ನೆಗಳು. 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದಾರ. ಇಲ್ಲಿ ಕೂಡ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ಅವತ್ತನ್ನು ನೋಡ್ತಾ ಹೋಗೋಣ. ಮೊದಲನೇದು ನೋಡ್ರಿ, ಗುಪ್ತರಿಗೆ ಸಂಬಂಧಿಸಿದಂತೆ ಗುಪ್ತರ ಕಾಲದ ಸುವರ್ಣಯುಗ. ಗುಪ್ತರ ಕಾಲವನ್ನ ಸುವರ್ಣಯುಗ ಅಂತ ಹೇಳಿ ಯಾಕೆ ಕರಿತಾರು ಅಂತ, ಯಾಕೆ ಕರಿತಾರಂತಂದ್ರೆ ಮೊದಲನೇದು ಇಂಟ್ರೊಡಕ್ಷನ್ ಬರಿಬೇಕಾ. ಇಂಟ್ರೊಡಕ್ಷನ್ ಆದ ಕೂಡಲೇ ಯಾಕೆ ಕರಿತಾರಂದ್ರ ಇಷ್ಟು ಎಲ್ಲಾ ಬದಲಾವಣೆಗಳು ಆ ಕಾಲದಲ್ಲಿ ಆಗಿದ್ದು. ಮೊದಲನೇದು ಯಾವ್ದು, ಹಿಂದೂ ಧರ್ಮದಲ್ಲಿ ಪುನರುತ್ಥಾನ ಆಗ್ತದೆ. ಎರಡನೇ, ಶಿಕ್ಷಣದಲ್ಲಿ ಅತಿ ಕ್ರಾಂತಿ ಆಗ್ತದೆ. ಸಾಹಿತ್ಯದಾಗ ಅತಿ ಉತ್ಕೃಷ್ಟವಾದ ಸಂಸ್ಕೃತ ಸಾಹಿತ್ಯದ ರಚನೆ ಆಗ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಆಗ್ತದೆ. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಗಮನಾರ್ಹವಾದ ಬದಲಾವಣೆಗಳಾಗ್ತಾವ. ಇಷ್ಟೆಲ್ಲಾ ಬರೆದು ಕೊನೆಗೆ ಸಮಾರೋಪ ಅಂತ ಬರೆದ್ರೆ ಅಂತ ತಿಳ್ಕೊಡ್ರಿ 10ಕ್ಕೆ 10 ಅಂಕಗಳು ಸಿಗ್ತಾವ. ಅತಿ ಈಜಿ ಪ್ರಶ್ನೆಯನ್ನು ಕೇಳಿದಾರೆ ಈ ಸಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳ ಕುರಿತು ಬರೆಯಿರಿ ಅಂತಂದ್ರೆ ಸಾಧನೆಗಳನ್ನ ನಾವು 3 ರೀತಿ ಡಿವೈಡ್ ಮಾಡ್ತೇವೆ. ಫಸ್ಟ್ ಇಲ್ಲಿ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಅಂತ ಹೇಳಿ ಏನ್ ಕರಿತೀವಲ್ಲ ಅದು ಪಾಯಿಂಟ್, ಇಲ್ಲಿ ಪೀಠಿಕೆ ಆಗ್ತದ. ಸಿಂಹಾಸನಾರೋಹಣ ಆಗಿದ್ದ ಒಂದು ಸಾಲದಾಗ ತಾವು ಬರೆದ್ರೆ ಸಾಕು. ಇನ್ನು ಸಾಧನೆಗಳು ನೋಡ್ರಿ, ಉತ್ತರ ಭಾರತದ ದಿಗ್ವಿಜಯಗಳು, ಉತ್ತರ ಭಾರತದಾಗ 5 ದಿಗ್ವಿಜಯಗಳು ಮಾಡ್ತಾನೆ, ದಕ್ಷಿಣ ಭಾರತದಾಗ 5 ದಿಗ್ವಿಜಯಗಳು ಮಾಡ್ತಾನೆ, ಮತ್ ಮೂರನೇದು ಯಾವ್ದಂದ್ರೆ ಸುಧಾರಣೆಗಳು. ಇಲ್ಲೂ ಕೂಡ 5 ಪಾಯಿಂಟ್ ಬರ್ತಾವ. ಸುಧಾರಣೆಗಳು, ಮಾರುಕಟ್ಟೆ ಸುಧಾರಣೆಗಳು ಅದಾವಲ್ಲ ಅವು 5 ಪಾಯಿಂಟ್. ಇಷ್ಟು ಎಲ್ಲ ಬರದ ಸ್ವಲ್ಪ ಸಾಮ್ರಾಜ್ಯ ವಿಸ್ತಾರ ಕೊಟ್ಟರು ನಡೀತದ, ಕೊಡದಿದ್ರು ನಡೀತದ, ಸಮಾರೋಪ ಅಂತ ಹೇಳಿ ಬರಲೇಬೇಕು. ಇಷ್ಟು ಬರದ್ರ 10ಕ್ಕೆ 10 ಅಂಕಗಳು ತಮಗೆ ಸಿಗ್ತಾವ. ಇನ್ ನೆಕ್ಸ್ಟ್ ನೋಡ್ರಿ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಕುರಿತು ಪ್ರಶ್ನೆಯನ್ನು ಕೇಳಿದಾರ. ಸೊ ಇದಕ್ಕೆ ಸಂಬಂಧಪಟ್ಟಂತ ನೋಡ್ರಿ, ಆರಂಭದಾಗ ಅವ್ರ ಜೀವನವನ್ನು ಬರ್ರಿ, ಸುಧಾರಣೆಗಳು ಅಂತ ಹೇಳಿದ ಇಲ್ಲಿಷ್ಟು ಪಾಯಿಂಟ್ ಅದಾವ ನೋಡ್ರಿ, 6 ಪಾಯಿಂಟ್. ಒಂದು ಆಡಳಿತಾತ್ಮಕ ಸುಧಾರಣೆಗಳು, ಕೈಗಾರಿಕಾ ಸುಧಾರಣೆಗಳು, ಶೈಕ್ಷಣಿಕ ಸುಧಾರಣೆಗಳು, ಅವರ ಇನ್ನಿತರ ಸಾಧನೆಗಳು, ಆಮೇಲೆ ಪರಿಹಾರ ಕಾರ್ಯಗಳು ಮತ್ತು ಕೃತಿಗಳು. ಇಷ್ಟು ಡಿವೈಡ್ ಮಾಡ್ಕೊಂಡು ಅವ್ರ ಟೋಟಲ್ ಪುಸ್ತಕದಾಗಂತೂ ಎಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಈ ರೀತಿ ಹೆಡ್ಡಿಂಗ್ ವೈಸ್ ಡಿವೈಡ್ ಮಾಡ್ಕೊಂಡು ಬರ್ದಿದ್ರೆ ಅಥವಾ ಇಷ್ಟು ಪಾಯಿಂಟ್ ನಾವು ಕವರ್ ಮಾಡಿದ್ರು ಸಾಕು. ಕೊನೆಗೆ ಸಮಾರೋಪ ಅಂತ ಹೇಳಿ ಒಂದ್ 2-3 ಸಾಲ ವಿಶ್ವೇಶ್ವರಯ್ಯ ಕುರಿತು ತಾವು ಬರಿಬೇಕು. ಸೊ ಇದು 3ನೇ ಪ್ರಶ್ನೆ ಆಯ್ತು 10ದು. ಇನ್ 4ನೇದು ಯಾವ್ದಂದ್ರೆ ಗಾಂಧಿ ಯುಗ ಅಂತ ಹೇಳಿ ಅತಿ ದೊಡ್ಡ ಕ್ವಶನ್ ಇದೆ 10 ಮಾರ್ಕ್ಸ್ದ. ಆದಷ್ಟು ಇದನ್ನ ಆಪ್ಷನ್ ಇಟ್ಕೋರಿ ಅಂತ ನಾನು ನಿಮ್ ಮೊದಲೇ ಹೇಳಿದ್ದೆ. ಸೊ ಇದ್ರಾಗ ನೋಡ್ರಿ, ಗಾಂಧಿ ಯುಗದ ಕುರಿತು ಏನೇನು ಬರಿಬೇಕು ಅನ್ನೋದು, ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಅಂತ ಹೇಳಿ ಪ್ರಶ್ನೆ ಕೇಳಿದಾರೆ. ಸೊ ಫಸ್ಟ್ ಇಂಟ್ರೊಡಕ್ಷನ್, ಅವ್ರ ಹೋರಾಟಗಳು ಏನಿದ್ದು ಅನ್ನೋದು, ಚಂಪಾರಣ್ ಸತ್ಯಾಗ್ರಹ, ಅಹಮದಾಬಾದ್ ಗಿರ್ನಿ ಮುಷ್ಕರ, ಖೇಡಾ ಸತ್ಯಾಗ್ರಹ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ, ಸೈಮನ್ ಆಯೋಗ, ಕಾಯ್ದೆ ಭಂಗ ಚಳವಳಿ, ದುಂಡು ಮೇಜಿನ ಪರಿಷತ್ ಸಮ್ಮೇಳನಗಳು, ಅದ್ರಾಗ ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿ ಬರ್ತಾವ. ಇದ್ರಾಗ ಗಾಂಧೀಜಿಯವರು ಭಾಗವಹಿಸಿದ್ ಬಂದದ. ಆಮೇಲೆ 1937ರ ಚುನಾವಣೆಗಳು, ಆಮೇಲೆ ಭಾರತ ಬಿಟ್ಟು ತೊಲಗಿ ಚಳವಳಿ, ಇವು 11 ಪಾಯಿಂಟ್ ಮೇಲಿಂದ ಎಲ್ಲಕ್ಕೆಲ್ಲ ಬರೀಬೇಕು. ಕೊನೆಗೆ ಸಮಾರೋಪದಾಗ ಸ್ವತಂತ್ರ ಮತ್ತು ವಿಭಜನೆ ಕುರಿತ ಸಮಾರೋಪದಾಗ ತಾವು ಬರೆದ್ರು ಕೂಡ ನೀಡ್ತದ. ಇಷ್ಟು ಪಾಯಿಂಟ್ಗಳನ್ನ ಗಾಂಧೀಜಿ ಕುರಿತು ತಾವ ಕವರ್ ಮಾಡಿರ್ಬೇಕು. ಇನ್ ನೆಕ್ಸ್ಟ್ ನೋಡ್ರಿ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಾರ. 4 ಘಟನೆಗಳದಾವ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ, ಇದು ಯಾವಾಗ ಆಗ್ಯದ? 1973ರಲ್ಲಿ ಆಗ್ಯದ. 1973ರಲ್ಲಿ. ಓಕೆ. ಇನ್ನು 1ನೇ ಪಾನಿಪತ್ ಕದನ 1526ರಲ್ಲಿ ಆಗ್ಯದ. ಆಮೇಲೆ ಕಳಿಂಗ ಯುದ್ಧ, ಇಲ್ಲಿ ಸಾಮಾನ್ಯ ಶಕ, ಇದು ಪೂರ್ವದಾಗ ಬರ್ತದ, ಸಾಮಾನ್ಯ ಶಕ ಪೂರ್ವ. ಓಕೆ, ಶಕ ಪೂರ್ವದಾಗ ಬರುವಂತ ಒಂದೇ ಘಟನೆ ಅದು.
261. ಆಮೇಲೆ ಮಾನ್ಯ ಕೇಟಕ್ಕೆ ಸುಲೈಮಾನ್ನ ಭೇಟಿ, ಇದು ಸಾಮಾನ್ಯ ಶಕ 851. ಇವು 4 ಘಟನೆಗಳದು. ಇದ್ರಾಗ ಅತಿ ಪ್ರಾಚೀನವಾದದ್ದು ಪೂರ್ವದಾಗದ. ಸಾಮಾನ್ಯ ಶಕ ಪೂರ್ವದಾಗಿದ್ದದ್ದು ಮೊದಲನೇದು ಬರ್ತದ. ಸೊ ಒಂದೇದು ಕಳಿಂಗ ಯುದ್ಧ ಎಂತ ಏನಿದಿಲ್ಲ, ಇದು ಒಂದೇದು ಬರ್ತದ. ಇದನ್ ಬಿಟ್ರೆ ನೆಕ್ಸ್ಟ್ ನಡೆದಂತ ಘಟನೆ ಯಾವ್ದಂದ್ರ ಮಾನ್ಯ ಕೇಟಕ್ಕೆ ಸುಲೈಮಾನ್ನ ಭೇಟಿ, ಇದು 2ನೇದು ಬರ್ತದ. ಆಮೇಲೆ 1ನೇ ಪಾನಿಪತ್ ಕದನ, ಇದು 3ನೇದು ಬರ್ತದ. 4ನೇದು ಕೊನೆದು ಯಾವ್ದು, ಇದು ಬರ್ತದ. ಓಕೆ, ಸೊ ಇವಷ್ಟನ್ನ ಕರೆಕ್ಟ್ ಆಗಿ ಸೀರಿಯಲ್ ವೈಸ್ ಬರ್ದಿರ್ತೀರಂತ ತಿಳ್ಕೊಂಡಿದ್ದಾನ. ಇನ್ ನೆಕ್ಸ್ಟ್ ನೋಡ್ರಿ, ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳ್ಕೊಡಿದಾರ. 36A, ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಕೆಳಗಿನ ಯಾವುದಾದರೂ ಕೇವಲ 5 ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದಕ್ಕೂ ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆ ಬರೆಯಿರಿ ಅಂತ ಹೇಳಿದಾರೆ. 5+5 ಪ್ಲೇಸ್ 8 ಕೊಟ್ಟಿದಾರ. 8ದಾಗಿಂದ ಯಾವ್ದಾದ್ರು 5 ಗುರುತಿಸೋದದ. ಈಗ 8ಕ್ಕೆ ನಾವು ಗುರ್ತಾ ಮಾಡೋಣ. ಸೊ ಇಲ್ಲಿ ಮೊದಲನೇ ನೋಡ್ರಿ, ಹರಪ್ಪ ಅಂತೇಳಿ. ನಾ ಇದನ್ನ ಮೊದಲು ಕೂಡ ವಿಡಿಯೋ ಬಿಟ್ಟಿದ್ನ, ಎಕ್ಸಾಮ್ ಕಿಂತ ಪೂರ್ವದಲ್ಲಿ ಕೂಡ ವಿಡಿಯೋ ಬಿಟ್ಟಿದ್ ನಾನು. ಹರಪ್ಪ ಬರೋದು ಎಲ್ಲಿ ಅಂತ ಹೇಳಿದ್ ನಾನು. ಹರಪ್ಪ ಇದು ಪಂಜಾಬ್ ಪ್ರಾಂತದ ಇದ್ರಾಗ ಬರ್ತದೆ. ಎಲ್ಲಿ ಹೇಳ್ರಿ, ಪಾಕಿಸ್ತಾನದಾಗ ಪಂಜಾಬ್ ಪ್ರಾಂತದ ಮಾಂಟಿಗೋಮರಿ ಜಿಲ್ಲೆಯಲ್ಲಿ ಬರ್ತದ. ಸೊ ಭಾರತದ ಪಂಜಾಬ್ ಇಲ್ಲಿ ಬರ್ತದ ಅಂದ್ರ ಅದ ನಿರಕಕ್ಕೆ ಇಲ್ಲಿ ಬರ್ತದ ಅಂತ ಹೇಳಿ ನಾನು. ಓಕೆ, ಸೊ ಈ ಭಾಗದಾಗ ತಾವು ಗುರುತಿಸಿರ್ಬೇಕು. ಇದು 1ನೇ ಪ್ಲೇಸ್ ಹರಪ್ಪ. ಇನ್ನು 2ನೇದು ಪಾಟ್ಲಿಪುತ್ರ ಬಿಹಾರದಾಗ ಬರ್ತದ ಅಂತ ಹೇಳಿದ್ನ. ಸೊ ಇಲ್ಲಿ ಬಿಹಾರದಾಗ ಗುರ್ತಾ ಮಾಡಿದ್ರೆ ಸಾಕು, 2ನೇ ಪ್ಲೇಸ್ ಆಯ್ತು. 3ನೇದು ಬಾದಾಮಿ ಕರ್ನಾಟಕದಾಗ ಬರ್ತದ. ಅಂದಾಜ್ ನೀವು ಇಲ್ಲಿ ಕರ್ನಾಟಕ ಅಂತ ಹಿಂಗ್ ತಗೊಂಡ್ರೆ ತಿಳ್ಕೊಡ್ರಿ, ಬೀದರ, ಆಮೇಲೆ ಗುಲ್ಬರ್ಗ, ಬಿಜಾಪುರ, ಬಾದಾಮಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಬರ್ತದ. ಸೊ ಈ ಭಾಗದಲ್ಲಿ ತಾವು ಇಲ್ಲಿ ಗುರುತಿಸಿರ್ಬೇಕು. ಇದು 3ನೇ ಪ್ಲೇಸ್ ಆಯ್ತ. 4ನೇದು ಆಗ್ರಾ ಅಂತದ. ಆಗ್ರಾ ನೋಡ್ರಿ, ಇಲ್ಲಿ ದೆಹಲಿ ಬರ್ತದ. ದೆಹಲಿದಿಂದ ಸ್ವಲ್ಪ ಕೆಳಗಡೆ UP-ದಾಗ ಬರ್ತದ. ಇದು ಆಗ್ರಾ ಆಯ್ತ. ಆಮೇಲೆ ಮತ್ತೆ ಇಲ್ಲಿ ಬಿಜಾಪುರ್ ಕೊಟ್ಟಿದಾರ. ಸೊ ಬಾದಾಮಿಯಿಂದ ಸ್ವಲ್ಪ ಇಲ್ಲಿ ಮ್ಯಾಗಡೆ ಇಲ್ಲಿ ಬಿಜಾಪುರ್ ಬರ್ತದ 4ನೇದು. ಆಮೇಲೆ ಪಾಂಡಿಚೇರಿ ಇಲ್ಲಿ ಬರ್ತದ. ಇದು 5ನೇ ಪ್ಲೇಸ್. ಆಮೇಲೆ ಬಾಂಬೆ ಇಲ್ಲಿ ಬರ್ತದ. ಇದು 6ನೇ ಪ್ಲೇಸ್. ಆಮೇಲೆ ಮೀರಟ್ ದೆಹಲಿದಿಂದ ಮೇಲ್ಗಡೆ ಬರ್ತದ. ಅದು ಉತ್ತರ ಪ್ರದೇಶದಾಗ ಬರ್ತದ. ಇದು 8ನೇ ಪ್ಲೇಸ್. ಇವು 8 ಪ್ಲೇಸಕ್ಕೆ ನೀವು ಗುರ್ತಾ ಮಾಡಿರ್ತೀರಿ ಅಂತ ತಿಳ್ಕೊಂಡಿದ್ದಾನೆ. ಇನ್ನು ಹರಪ್ಪ ಕುರಿತು 2 ವಾಕ್ಯಗಳನ್ನ ಹೇಳಿದಾರ. ಹರಪ್ಪ ಇದು ಸಿಂಧೂ ನಾಗರಿಕತೆಯ ಪ್ರಮುಖವಾದಂತ ನಿವೇಶನ. ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಹರಪ್ಪದಲ್ಲಿ ಬೃಹತ್ ಉಗ್ರಾಣ ದೊರೆತಿದೆ. ಇಷ್ಟು ಬರೆದ್ರೆ ಸಾಕು. ಪಾಟ್ಲಿಪುತ್ರ ಇದು ಬಿಹಾರದಲ್ಲಿದೆ. ಬಿಹಾರದ ಪ್ರಸ್ತುತ ರಾಜಧಾನಿಯೂ ಆಗ್ಯದ. ಪ್ರಾಚೀನ ಕಾಲದಲ್ಲಿ ಇದು ಮೌರ್ಯರ ರಾಜಧಾನಿ ಆಗಿತ್ತು. ಅದಕ್ಕಿಂತ ಪೂರ್ವದಲ್ಲಿರುವಂತ ಮಗಧ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅಂತೇಳಿ ಬರಿಬೇಕು. ಇನ್ನು ಬಾದಾಮಿ ನೋಡ್ರಿ, ಬಾದಾಮಿ ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದ. ಬಾದಾಮಿ ಚಾಲುಕ್ಯರ ರಾಜಧಾನಿಯೂ ಆಗಿತ್ತು. ಬಾದಾಮಿಗೆ ಪ್ರಾಚೀನ ಹೆಸರು ವಾತಾಪಿ ಅಂತ ಕರಿತಿದ್ರು. ಬಾದಾಮಿಯು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಆಗ್ರಾ ಇದು ಉತ್ತರ ಪ್ರದೇಶದಲ್ಲಿದೆ. ಕೆಲ ಕಾಲ ಮೊಘಲರ ರಾಜಧಾನಿಯೂ ಆಗಿತ್ತು. ಆಗ್ರಾದಲ್ಲಿ ಪ್ರಸಿದ್ಧವಾದ ತಾಜ್ ಮಹಲ್ ಇದೆ, ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಇದೆ. ಇನ್ನು ಬಿಜಾಪುರ್ ಇದು ಕರ್ನಾಟಕದಲ್ಲಿ ಅದ. ಆದಿಲ್ ಶಾಹಿಗಳ ರಾಜಧಾನಿ ಆಗಿತ್ತು. ಇಲ್ಲಿ ಐತಿಹಾಸಿಕ ಗೋಲು ಗುಮ್ಮಟದ, ಬಾರಾಕಮಾನದ, ಹಾಗೆ ಇನ್ನಿತರ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸಂಬಂಧಿಸಿದ ಕಟ್ಟಡಗಳಿವೆ ಅಂತ ಹೇಳಿ ಬರೀಬೇಕು. ಪಾಂಡಿಚೇರಿ ಇದು ದಕ್ಷಿಣದಲ್ಲಿ ಬರುವಂತಹ ಒಂದು ಪ್ರದೇಶವಾಗಿದೆ. ಇದು ಫ್ರೆಂಚರ ರಾಜಧಾನಿ ಆಗಿತ್ತು. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಆಗಿತ್ತು ಪಾಂಡಿಚೇರಿ. ಇಷ್ಟು ಬರೆದ್ರೆ ಸಾಕು. ಇನ್ನು ಬಾಂಬೆ ಅಂತದಲ್ಲ, ಬಾಂಬೆ ಇದು ಮಹಾರಾಷ್ಟ್ರದಲ್ಲಿ ಅದ. ಸಮುದ್ರ ತೀರಕ್ಕಿರುವಂತ ಪ್ರದೇಶ ಬಾಂಬೆ. ಆಮೇಲೆ ಪಶ್ಚಿಮ ದಿಕ್ಕಿನಲ್ಲಿ ಬ್ರಿಟಿಷರ ವ್ಯಾಪಾರ ಕೇಂದ್ರವಾಗಿತ್ತು ಬಾಂಬೆ. ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಇದಕ್ಕೆ ಕರೀತಾರೆ. ಇನ್ನು ಮೀರತ್ ಇದು ಉತ್ತರ ಪ್ರದೇಶದಲ್ಲಿ ಅದ. ಮೀರತ್ ಇದು 1857ರ ದಂಗೆ ನಡೆದಂತಹ ಸಂದರ್ಭದಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಸ್ಥಳವಾಗಿತ್ತು. 85 ಜನ ಸೈನಿಕರು ಇಲ್ಲಿ ಬಂಧನಕ್ಕೊಳಗಾಗ್ತಾರ. ಆಮೇಲೆ ಅವರು ಬಂಧನದಿಂದ ಬಿಡಿಸ್ಕೊಂಡು ಜೈಲಿನಿಂದ ಬಿಡುಗಡೆಗೊಂಡು ದೆಹಲಿಯನ್ನು ಕ್ಯಾಪ್ಚರ್ ಮಾಡ್ತಾರ. ಅದೆಲ್ಲಾನು ಕೂಡ ನಡೆದ ಘಟನೆಯಲ್ಲಿ ಹೇಳ್ರಿ ಮೀರತ್ನಲ್ಲಿ. ಓಕೆ, ಇವಿಷ್ಟು ತಾವು ಬರ್ದಿರ್ತೀರ ಅಂತ ತಿಳ್ಕೊಂಡಿದ್ದೇನೆ. ಇದಿಷ್ಟು 2024 ವಾರ್ಷಿಕ ಪರೀಕ್ಷೆ ಇತಿಹಾಸ ವಿಷಯದ ಕುರಿತು ವಿಶ್ಲೇಷಣೆ. ನಮಸ್ಕಾರ.